ಫ್ರೆಂಡ್ಸ್ ನಮಸ್ಕಾರ. ಇವಾಗ ಡೆಲ್ಲಿಯಿಂದ ಒಂದು ನ್ಯೂಸ್ ನೋಡಿದೆ ನಾನು. ಅದೇ ಪಾಪ ಬಾಯಿಲ್ಲ ಜೀವಾವು ಆಯ್ತಾ. ನಾನು ನಮ್ಮ ಮನೇಲಿ ಒಂದು ಪೆಟ್ ಸಾಕಿದ್ದೀನಿ. ಆದರೆ ಇದು ತುಂಬ ಅನ್ಯಾಯ ಮಾಡೋದು. ಯಾವುದೋ ಒಂದು ಕಾಡಲ್ಲಿ ಎತ್ಕೊಂಡೋಗಿ ಬಿಟ್ಟಿದ್ದಾರೆ. ಅವಕ್ಕೆ ಊಟ ಇಲ್ಲ, ನೀರಿಲ್ಲ. ಇನ್ನೊಂದು ಏನಂದರೆ ಅವೇ ಜಗಳ ಮಾಡಿಕೊಂಡು ನಾಯಿಗಳು ಸಾಯಿಸ್ಬಿಡ್ತಾರೆ. ಜಗಳ ಮಾಡಿಕೊಂಡೆ ಅವು ಒಂದ್ರ ಮೇಲೆ ಒಂದು ಜಗಳ ಮಾಡಿಕೊಂಡು ಕಚ್ಚಿ ಅದನ್ನ ಸಾಯೋ ಚಾನ್ಸಸ್ಸು ಇರುತ್ತೆ. ಯಾರು ತೀಪ್ ಕೊಟ್ಟರು ಈ ಥರ ಪಾಪ ಅವು ಎಲ್ಲೋ ಫುಟ್ಬಾತಲ್ಲಿ ಏರೋ ಬಿಸ್ಕೆಟ್ಗಳಾಗ್ತಾರೆ ತಿನ್ಕೊಂಡು ಅವು ಪಾಟ್ಕೊ ಜೀವನ ಮಾಡ್ತಾ ಇದ್ದಾವೆ. ಅಂದರೆ ಬಾಯಿಲ್ಲ ಜೀವ. ನಮ್ಮ ಮಕ್ಳದ್ರ ಆ ಥರ ಮಾಡ್ತೀವ ನಾವು. ನಾನು ಬೀದಿ ನಾಯಿನೇ 2-3 ನಾಯಿಗಳಿಗೆ ಊಟ ಹಾಕ್ತೀನಿ. ಆದರೆ ಈ ಥರ ಹಿಂಸೆ ಬೇಡ. ದಯವಿಟ್ಟು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆ ಪ್ರಾಣಿನ ಎಲ್ಲ ಬಿಡಿಸ್ಕೊಂಬರ್ಬೇಕು ಅಂತ ನನ್ನ ಆಸೆ. ನನಗೆ 2-3 ದಿನದಿಂದ ನಿದ್ರೆ ಬರಲಿಲ್ಲ. ನೆನೆಸಿ ತುಂಬ ಏನು ಮಾಡೋದು ಅಂತ ಯೋಚನೆ ಮಾಡಿ ಇವಾಗ ನಾನೊಂದು ವಿಡಿಯೋ ಹಾಕಿದ್ದೀನಿ. ನಾನು ನನ್ನ ಮನೇಲಿ ಹೆಣ್ಮಗು ಜಾಲಿ ಅಂತ ನಾನು ಸಾಕಿದ್ದೀನಿ. 8-9 ವರ್ಷದಿಂದ ಸಾಕಿದ್ದೀನಿ. ಆದರೆ ಇರೋದು ನಾನು ಒಬ್ಬಳೆ. ಆದರೆ ನನಗೆ ಸಪೋರ್ಟಾಗಿರೋದು ಅದೇನೆ ಆಯ್ತಾ. ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತೀರಾ, ನಮ್ಮ ಅಣ್ಣ ಆಗಲಿ, ತಮ್ಮ ಆಗಲಿ, ಅಕ್ಕ ತಂಗಿಗಳು, ನಮ್ಮ ಬಂಧು ಬಳಗ ಆಗಿರಲಿ, ಪ್ಲೀಸ್ ಎಲ್ಲರೂ ಕೈ ಜೋಡಿಸಿ ಆ ಬಾಯಿಲ್ಲ ಜೀವನ ಬಿಡುಗಡೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅನ್ಯಾಯ ಚೈನಾದವನೆಲ್ಲ ತಗೊಂಡೋಗಿ ಅದನ್ನು ಒಡೆದು ಸಾಯಿಸಿ ಮಾಂಸಗಳು ತಿಂತಾರೆ. ಬಾಯಿಲ್ಲ ಜೀವ. ಬೀದಿಗೆ ಒಂದು ನಾಯಿ ಇರಬೇಕು. ಕಳ್ಳರ ಕಾಟ, ಗಾಡಿಗಳು ಕತ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲ ಮಾಡ್ತಾರೆ. ಬೀದಿಗೆ 2 ನಾಯಿ ಇದ್ರೆ ಎಷ್ಟು ಒಳ್ಳೇದು ಗೊತ್ತಾ. ಏನೋ ಅತಿ ಮೀರಿ ಅದು ಹೊಟ್ಟೆಸ್ಕೊಂಬಿಟ್ಟಿರುತ್ತೆ. ಯಾರು ಊಟ ಹಾಕಿರಲ್ಲ, ಅವ್ರ ಮೇಲೆ ದೇಶ ಆಗಿರುತ್ತೆ. ದಯವಿಟ್ಟು ಪ್ಲೀಸ್ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆ ಬಾಯಿಲ್ಲ ಜೀವನ ಬಿಡಿಸ್ಬೇಕು, ನಂದು ಕೋರಿಕೆ. ನಮಸ್ಕಾರ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.